ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಅದರ ಜೊತೆಯಲ್ಲಿ ಈ ಬಾರಿ ಬಿಗ್ ಬಾಸ್ 11ರ ವಿನ್ನರ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಏನಪ್ಪ ವಿಶೇಷತೆ ಅಂದರೆ, ಬಿಗ್ ಬಾಸ್ ಮನೆಗೆ ಸಾರ್ವಜನಿಕರ ಎಂಟ್ರಿ ಆಗಿದೆ. ಸಾಕಷ್ಟು ನೂರಾರು ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಅವ್ರ ಹೆಸರನ್ನ ಕೂಗೋದಾಗ್ಲಿ ಸಾಕಷ್ಟು ಖುಷಿಯಾಗುತ್ತೆ. ನಿಜವಾಗ್ಲೂ ಈ ಥರದ ಕಳೆದ ಬಾರಿ ಕೂಡ ಬಿಗ್ ಬಾಸ್ ಮನೆಗೆ ಫ್ಯಾನ್ಸ್ ಎಂಟ್ರಿ ಕೊಟ್ಟಿದ್ರು. ಬಟ್ ಈ ಸೀಸನ್ನಲ್ಲಿ ಇದೊಂದು ವಿಶೇಷತೆ ಅಂತ ಹೇಳ್ಬೋದು. ಬಟ್ ಆದರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಫೈನಲ್ ವಾರ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಗ್ ಬಾಸ್ ಸೀಸನ್ 10 ಮತ್ತು 9 ಎಲ್ಲ ನೋಡೋದಕ್ಕೆ ಹೋದರೆ 11 ಬಿಗ್ ಬಾಸ್ 11 ಅಷ್ಟೊಂದು ಈ ಒಂದು ವಾರದಿಂದ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಏನು ಪ್ರಮೋಷನ್ಗಳೇ ನಡೀತಾ ಇರೋದ್ರಿಂದ ಅಷ್ಟೊಂದು ಆಸಕ್ತಿ ನೋಡೋರಿಗೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಆಮೇಲೆ ಈಗ ತ್ರಿವಿಕ್ರಮ್ ಅವರಾಗಿರ್ಬೋದು, ಹನುಮಂತವರು ಜನ ನೋಡಿ ನಾನೇ ಭಯ ಆಗ್ತಾ ಇದೆ ಅಂತ ಹೇಳ್ಬಿಡ್ತಾರೆ. ಅದಾದ ನಂತರ ನೋಡೋದಕ್ಕೆ ಹೋದರೆ ಈಗ ಬಿಗ್ ಬಾಸ್ ಸೀಸನಲ್ಲಿ ಫೈನಲಿಸ್ಟ್ ಆಗಿ 6 ಜನ ಆಡ್ತಾ ಇದ್ದಾರೆ. ಕೇವಲ ಇನ್ನೊಂದು 2-3 ದಿನ ಇದೆ ಅಷ್ಟೇ. 6 ಜನರಲ್ಲಿ ಯಾರು ಆಗ್ತಾರೆ ವಿನ್ನರ್, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಓವರಾಲ್ ಆಗಿ ನೋಡಕ್ ಹೋದ್ರೆ 6 ಜನರಲ್ಲಿ ಫೈಟ್ ಟು ಫೈಟ್ ಲಾಸ್ಟ್ ಕೊನೆ ಹಂತದಲ್ಲಿ ಕೊಡೋರು ಹನುಮಂತು ಮತ್ತೆ ತ್ರಿವಿಕ್ರಮ್ ಅಂತ ಅನ್ಸುತ್ತೆ. ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಹನುಮಂತು ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಬಟ್ ಆದ್ರೆ ಹನುಮಂತು ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಮಾತ್ರ ಅವ್ರನ್ನ ಸ್ವಲ್ಪ ಇದು ಮಾಡ್ಬೇಕು ಅಷ್ಟೇ, ಬಿಟ್ರೆ ಮತ್ತೆ ಬೇರೆ ಯಾವುದೇ ಕಾರಣ ಇಲ್ಲ ಹನುಮಂತು ಅವ್ರನ್ನ ಡ್ರಾಪ್ ಮಾಡಲಿಕ್ಕೆ. ನಿಮ್ಗೇನು ಅನಿಸುತ್ತೆ, ಯಾರು ವಿನ್ ಆಗ್ಬೋದು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.